ಸ್ವಾಮಿ ವಿವೇಕಾನಂದರು ಒಮ್ಮೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗೆ ಆತ್ಮದ ಅಮರತ್ವದ ಬಗ್ಗೆ ಭಾಷಣ ಮಾಡಕ್ಕೆ ಹೋಗಿರ್ತಾರೆ. ನಾನೇ ಆತ್ಮನ್, ನನಗೆ ಜನನವೂ ಇಲ್ಲ ಮರಣವೂ ಇಲ್ಲ, ನಾನು ಯಾರಿಗೆ ಹೆದರಬೇಕು ಅಂತ ಭಾಷಣ ಮಾಡ್ತಾರಂತೆ. ಅಲ್ಲಿ ಕೆಲವಾರು ಪಡ್ಡೆ ಹುಡುಗರು ಇವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಅನ್ಕೋತಾರೆ. ಅದಕ್ಕೆ ಆ ಹುಡುಗರು ವಿವೇಕಾನಂದ್ರ ಹತ್ರ ಬಂದು, ನೀವು ನಮ್ಮೂರಿಗೆ ಬರಬೇಕು, ಅಲ್ಲಿ ಭಾಷಣ ಮಾಡಬೇಕು ಅಂತ ಕೇಳ್ಕೋತಾರೆ. ವಿವೇಕಾನಂದರು ಅವರ ಆಹ್ವಾನಕ್ಕೆ ಹೋಗೊಟ್ಟು ಅವ್ರ ಊರಿಗೆ ಹೋಗ್ತಾರೆ. ಅಲ್ಲಿ ಭಾಷಣ ಮಾಡ್ತಿರ್ಬೇಕಾದ್ರೆ ಈ ಪಡ್ಡೆ ಹುಡುಗರು ಗುಂಡುಗಳನ್ನ ಹಾರಿಸ್ತಾರಂತೆ. ಕೆಲವಾರು ಗುಂಡುಗಳು ತಲೆ ಮೇಲೆ ಹೋಗುತ್ತೆ, ಕೆಲವಾರು ಗುಂಡುಗಳು ಮುಖದ ಪಕ್ಕಕ್ಕೆ ಹೋಗುತ್ತೆ. ಒಂದು ಕ್ಷಣ ಕೂಡ ವಿವೇಕಾನಂದರು ಅಂಜೋದಿಲ್ಲ, ಅಳ್ಕೋದಿಲ್ಲ, ವಿಚಲಿತರಾಗದೆ ಭಾಷಣ ಮುಂದುವರಿಸ್ತಾರೆ. ಇದನ್ನ ನೋಡಿ ಆ ಪಡ್ಡೆ ಹುಡುಗರು ದಿಗ್ಭ್ರಮೆಗೊಳಗಾಗ್ತಾರೆ. ತದನಂತರ ಓಡೋಗಿ ವಿವೇಕಾನಂದರನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಕುಣಿದಾಡ್ತಾರೆ. ಇವರೇ ನಮ್ಮ ಹೀರೋ, ಇವರೇ ನಮ್ಮ ನಿಜವಾದ ನಾಯಕ ಅಂತ ಕುಣಿತಾರಂತೆ. ನಿರ್ಭಯ ಪದಕ್ಕೆ ಇರೋ ನಿಜವಾದ ನಿದರ್ಶನ ಇದು. ವಿವೇಕಾನಂದರು ಇಸ್ ಎ ಟ್ರೂ ಇನ್ಸ್ಪಿರೇಷನ್. ಕೆಚ್ಚೆದೆಯ ಹುಲಿಯವರು. ಹೀ ಈಸ್ ಅನ್ ಅನ್ಶೇಕಬಲ್ ಮ್ಯಾನ್.